Okay. Good morning, dear students. So, in the previous class, we have discussed about the definition of empty set. Okay. So, empty set ಅಂದ್ರೇನು ಆಮೇಲೆ ಫೈನೈಟ್ ಸೆಟ್ ಇನ್ಫೈನೈಟ್ ಸೆಟ್ ಸೊ ಅದರದ್ದು ಡೆಫಿನೇಷನ್ ಡಿಸ್ಕಸ್ ಮಾಡಿದ್ವಿ. ಸೊ ವಾಟ್ ಯು ಮೀನ್ ಬೈ ಅನ್ ಎಂಪ್ಟಿ ಸೆಟ್ ಇಸ್ ಸೊ ಎ ಸೆಟ್ ವಿಚ್ ಡಸಂಟ್ ಕಂಟೈನ್ ಎನಿ ಎಲಿಮೆಂಟ್ ಈಸ್ ಕಾಲ್ಡ್ ಅನ್ ಎಂಪ್ಟಿ ಸೆಟ್. ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದರೆ ಆ ಸೆಟ್ ಎಂಪ್ಟಿ ಸೆಟ್ ಆಗುತ್ತೆ. ಸೊ ಎ ಸೆಟ್ ಕಂಟೈನಿಂಗ್ ಎ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಎ ಫೈನೈಟ್ ಸೆಟ್. ಸೊ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು, ಅಂದರೆ ಇಷ್ಟೇ ಎಲಿಮೆಂಟ್ಸ್ ಇದಾವೆ ಅಂತೇಳಿ ಹೇಳಕ್ಕೆ ಬರಬೇಕು, ಆ ರೀತಿ ಇದ್ದರೆ ಅದು ಫೈನೈಟ್ ಸೆಟ್. ಅದರ್ವೈಸ್ ಇಟ್ ಈಸ್ ಅನ್ ಇನ್ಫೈನೈಟ್ ಸೆಟ್. ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂತ ಹೇಳಕ್ಕೆ ಬರದೇ ಇರತಕ್ಕಂಥ ಸೆಟ್ಸಿಗೆ ಇನ್ಫೈನೈಟ್ ಸೆಟ್ಸ್ ಅಂತ ಕರಿತೀರಿ. ಓಕೆ, ದಟ್ ಈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ನೌ ಲೆಟ್ ಅಸ್ ಡಿಸ್ಕಸ್ ಸಮ್ ಎಕ್ಸಾಂಪಲ್ಸ್ based on those definitions. Okay, so I mean we are moving to exercise number 1.2. In that, the first question is, which of the following sets are examples of null set? ಸೊ ಯಾವ ನಲ್ ಸೆಟ್ಸ್ಗೆ ಎಕ್ಸಾಂಪಲ್ಸ್ ಅಂತ ಹೇಳಬೇಕು. ಸೊ ವಿಚ್ ಈಸ್ ನಥಿಂಗ್ ಬಟ್ ವಿಚ್ ಆರ್ ಎಂಪ್ಟಿ ಸೆಟ್ಸ್ ಅಂತ ನಾವು ಡಿಸೈಡ್ ಮಾಡಬೇಕು. ಸೊ ಎಂಪ್ಟಿ ಸೆಟ್ ಆಗಬೇಕಂದ್ರೆ ದ ಸೆಟ್ ಡಸಂಟ್ ಕಂಟೈನ್ ಎನಿ ಎಲಿಮೆಂಟ್, ಯಾವುದೇ ರೀತಿ ಎಲಿಮೆಂಟ್ಸ್ ಇರಬಾರ್ದು. ಓಕೆ, ಸೊ ಎಕ್ಸಸೈಸ್ ನಂಬರ್ 1.2 ಇನ್ ದ್ಯಾಟ್ ಕ್ವಶನ್ ನಂಬರ್ 1, ಅದರಲ್ಲಿ ಫಸ್ಟ್ ಒನ್ is set of odd natural numbers, set of odd natural numbers divisible by 2. Set of odd natural numbers divisible by 2. ಸೊ ಇದು ಕೊಟ್ಟಿರ್ತಕ್ಕಂಥ ಸೆಟ್ಟು. ಇದಕ್ಕೆ ಇದು ನಲ್ ಸೆಟ್ ಆಗುತ್ತಾ ಇಲ್ಲ ಅಂಥೇಳಿ ಡಿಸೈಡ್ ಮಾಡಬೇಕು. ಸೊ ಕೊಟ್ಟಿರೋ ಸೆಟ್ ಏನಿದೆ, ಆಡ್ ನ್ಯಾಚುರಲ್ ನಂಬರ್ಸ್ ಇದಾವೆ. ಆಡ್ ನ್ಯಾಚುರಲ್ ನಂಬರ್ಸ್ ಮೀನ್ಸ್ 1 2 3 4 5 6 and so on up to infinity. In those odd natural numbers means 1 3 5 7 9 11 and so on. Okay, so not only odd natural numbers, it must be divisible by 2. 2 ಇಂದ ಡಿವೈಡ್ ಆಗ್ತಕ್ಕಂಥ ಆಡ್ ನ್ಯಾಚುರಲ್ ನಂಬರ್ಸ್. ಸೊ ಆಡ್ ನಂಬರ್ಸ್ ಅಂದರೆ ಇವು ಯಾವುದೇ ನಂಬರ್ಸು 2 ಇಂದ ಡಿವೈಡ್ ಆಗಲ್ಲ ಆ್ಯಕ್ಚುಲಿ. ಬಿಕಾಸ್ 2 ಇಂದ ಡಿವೈಡ್ ಆಗಬೇಕಂತಂದರೆ ಆ ನಂಬರ್ ಫಸ್ಟ್ ಆಫ್ ಆಲ್ ಈವನ್ ನಂಬರ್ ಆಗಿರಬೇಕು. ಈವನ್ ನಂಬರ್ಸ್ ಮಾತ್ರ 2 ಇಂದ ಡಿವೈಡ್ ಆಗ್ತಾವೆ. ಯು ನೋಟ್ ದಟ್ ಆಲ್ರೆಡಿ. ಸೊ ಯಾವುದೇ ಆಡ್ ನ್ಯಾಚುರಲ್ ನಂಬರು 2 ಇಂದ ಡಿವೈಡ್ ಆಗಲ್ಲ, ವಿಚ್ ಮೀನ್ಸ್ ಅಕಾರ್ಡಿಂಗ್ ಟು ಗಿವನ್ ಕಂಡೀಷನ್ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಎಲಿಮೆಂಟ್. ಸೊ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಯಾವುದೇ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ, ಬಿಕಾಸ್ 2 ಇಂದ ಯಾವುದೇ ಆಡ್ ನ್ಯಾಚುರಲ್ ನಂಬರ್ ಡಿವೈಡ್ ಆಗಲ್ಲ. ಬಟ್ ಅಲ್ಲಿ ಡಿವೈಡ್ ಆಗ್ಬೇಕಂತ ಕೊಟ್ಟಾರ. ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2. ಓಕೆ, ಸೊ ಅಂದರೆ ಅಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತಂದರೆ ದ ಗಿವನ್ ಸೆಟ್ ಈಸ್ ಅನ್ ಎಂಪ್ಟಿ ಸೆಟ್. ಓಕೆ, ಸೊ ಯು ಕ್ಯಾನ್ ರೈಟ್ ದ ಸೊಲ್ಯೂಷನ್ ಇನ್ ಯುವರ್ ಓನ್ ವರ್ಡ್ಸ್. ದಟ್ ಈಸ್, the solution is, there does not exist an odd natural number divisible by 2. There does not exist an odd natural number divisible by 2. ಅಂದರೆ 2 ಇಂದ ಡಿವೈಡ್ ಆಗ್ತಕ್ಕಂಥ ಯಾವುದೇ ಆಡ್ ನ್ಯಾಚುರಲ್ ನಂಬರ್ ಎಕ್ಸಿಸ್ಟ್ ಆಗಲ್ಲ, ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಸೊ ವಿಚ್ ಮೀನ್ಸ್ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಎಲಿಮೆಂಟ್ ವಿಚ್ ಸ್ಯಾಟಿಸ್ಫೈಸ್ ಗಿವನ್ ಕಂಡೀಷನ್. ಸೊ ವಾಟ್ ಯು ಕ್ಯಾನ್ ಕನ್ಕ್ಲೂಡ್ ಇಸ್, therefore given set is a null set. Given set is a null set, or it may be called as empty set or void set. Okay, take the screenshot and copy it into your notes later. Yeah. Now coming to the second one, in that question only, the question is set of even prime numbers. Set of
ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಸೊ ಇದು ಕೊಟ್ಟಿರೋ ಸೆಟ್ ಅದು ನಲ್ ಸೆಟ್ ಆಗುತ್ತಾ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ಸೊ ದ ಗಿವನ್ ಕಂಡೀಷನ್ ಇಸ್ ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್, ಅಂದರೆ ಪ್ರೈಮ್ ನಂಬರ್ ಆಗಿರಬೇಕು ಆ್ಯಂಡ್ ಅದು ಈವನ್ ನಂಬರ್ ಆಗಿರಬೇಕು. ಓಕೆ, ಸೊ ಯು ನೋ ಅಬೌಟ್ ಪ್ರೈಮ್ ನಂಬರ್. ಎ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಒನ್ ಆ್ಯಂಡ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಎ ಪ್ರೈಮ್ ನಂಬರ್. ಒಂದು ಮತ್ತು ಅದೇ ನಂಬರಿಂದ ಡಿವೈಡ್ ಆಗ್ತಕ್ಕಂಥ ನಂಬರ್ಗೆ ಪ್ರೈಮ್ ನಂಬರ್ ಅಂತ ಕರಿತೀರಿ. ಸೊ ಈಗ ಫಾರ್ ಎಕ್ಸಾಂಪಲ್ 3 ಇದೆ. ಸೊ 3 ಈಸ್ ಡಿವಿಸಿಬಲ್ ಬೈ ಓನ್ಲಿ 1 ಆ್ಯಂಡ್ 3. 1 ಮತ್ತು 3 ಇಂದಷ್ಟೇ ಡಿವೈಡ್ ಆಗುತ್ತೆ, ಬೇರೆ ಯಾವುದೇ ನಂಬರಿಂದದು ಡಿವೈಡ್ ಆಗಲ್ಲ. ಹಂಗಾಗಿ 3 ಈಸ್ ಎ ಪ್ರೈಮ್ ನಂಬರ್. ಸಿಮಿಲರ್ಲಿ 5 ಈಸ್ ಡಿವಿಸಿಬಲ್ ಓನ್ಲಿ ಬೈ 1 ಆ್ಯಂಡ್ 5. Okay, other than 1 and 5 it is not divisible by any other number. Okay, so 5 is a prime number. So it means if you take 9 ತೊಗೊಂಡ್ರೆ 9 ಏನಾಗುತ್ತೆ, ಅದು 1 ಇಂದನೂ ಡಿವೈಡ್ ಆಗುತ್ತೆ, 3 ಇಂದ ಕೂಡ ಡಿವೈಡ್ ಆಗುತ್ತೆ. 9 3 3 is 9. ಸಿಮಿಲರ್ಲಿ 9 ಇಂದ ಕೂಡ ಡಿವೈಡ್ ಆಗುತ್ತೆ. ಅಂದರೆ 1 ಮತ್ತು 9 ಬಿಟ್ಟು ಬೇರೆ ಯಾವುದೇ ಒಂದು ನಂಬರಿಂದ 9 ಡಿವೈಡ್ ಆಗ್ತಾ ಇದೆ. ಸೊ ಇದು ಪ್ರೈಮ್ ನಂಬರ್ ಅಲ್ಲ. ಓಕೆ, ಸೊ ಪ್ರೈಮ್ ನಂಬರ್ ಆಗಬೇಕಂದ್ರೆ 1 ಮತ್ತು ಅದೇ ನಂಬರಿಂದ ಡಿವೈಡ್ ಆಗಬೇಕು. ಓಕೆ, ಅದು ಪ್ರೈಮ್ ನಂಬರ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಸೊ ಪ್ರೈಮ್ ನಂಬರ್ ಆಗಿರಬೇಕು ಆ್ಯಂಡ್ ಅದು ಈವನ್ ಇರಬೇಕು, ಈವನ್ ನಂಬರ್ ಆಗಿರಬೇಕು. ಸೊ ಯು ನೋ ದಟ್ 2 ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ಸಲ್ಲಿ ಈವನ್ ನಂಬರ್ ಇರೋದು ಒಂದೇ ಒಂದು ನಂಬರು, ಆ ಒಂದು ನಂಬರು 2. ಓಕೆ, ಬಿಕಾಸ್ 2 ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ 2. ಆ 2 ಅನ್ನೋದು 1 ಮತ್ತು 2 ಇಂದ ಅಷ್ಟೇ ಡಿವೈಡ್ ಆಗುತ್ತೆ, ಬೇರೆ ಯಾವುದೇ ನಂಬರಿಂದ ಡಿವೈಡ್ ಆಗಲ್ಲ. ಹಾಗಾಗಿ 2 ಅನ್ನೋದೇನದು ಈವನ್ ನಂಬರ್. ಅದು ಈವನ್ ನಂಬರ್ ಅಷ್ಟೇ ಅಲ್ಲ, ಅದು ಪ್ರೈಮ್ ನಂಬರ್ ಕೂಡ. ಸೊ ಅಂದರೆ ಈವನ್ ಪ್ರೈಮ್ ನಂಬರ್ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ದರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್ ದಟ್ ಇಸ್ 2. ಸೊ ಒಂದು ಎಲಿಮೆಂಟ್ ಇದೆ ಅಂತ ಆಯಿತು. ಇದು ಬಿಟ್ಟು ಬೇರೆ ಯಾವುದೇ ಈವನ್ ನಂಬರು ಪ್ರೈಮ್ ನಂಬರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯು ಟೇಕ್ 4 6 8 10 ಆ್ಯಂಡ್ ಸೊ ಆನ್. ಅವೆಲ್ಲ ನಂಬರ್ಸ್ ಏನಾಗ್ತವೆ, ಈಗ 4 ಅನ್ನೋದು ಏನಾಗುತ್ತೆ 1ಇಂದ ಮತ್ತು 4ಇಂದ ಅಷ್ಟೇ ಅಲ್ಲ, 2ಇಂದ ಕೂಡ ಡಿವೈಡ್ ಆಗುತ್ತದು. ಓಕೆ, ಸಿಮಿಲರ್ಲಿ 6 ಅನ್ನೋದೇನಾಗುತ್ತೆ 1 ಮತ್ತು 6ಇಂದ ಅಷ್ಟೇ ಅಲ್ಲ, ಅದು 2ಇಂದ ಆಗುತ್ತೆ, 3ಇಂದ ಕೂಡ ಡಿವೈಡ್ ಆಗುತ್ತೆ. ಸೊ ಆ್ಯಂಡ್ ಸೊ ಆನ್. ಆ 2 ಒಂದು ಬಿಟ್ಟು ಉಳಿದಿರೋ ಎಲ್ಲ ಈವನ್ ನಂಬರ್ಸು ಪ್ರೈಮ್ ನಂಬರ್ಸ್ ಆಗಲ್ಲ. ಓಕೆ, ಸೊ 2 ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಈವನ್ ನಂಬರ್ಸಲ್ಲಿ ಪ್ರೈಮ್ ನಂಬರ್ ಆಗಿರೋದು 2 ಅಷ್ಟೇ, ಅದು ಬಿಟ್ಟು ಬೇರೆ ಯಾವುದೇ ನಂಬರು ಓಕೆ ಪ್ರೈಮ್ ನಂಬರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಅಂದರೆ ಕೊಟ್ಟಿರೋ ಕಂಡೀಷನ್ ಏನಿದೆ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್ ಅಂತಿದೆ ಗಿವನ್ ಕಂಡೀಷನ್. ಸೊ ಈವನ್ ನಂಬರ್ ಆಗಿರಬೇಕು ಆ್ಯಂಡ್ ಅದು ಪ್ರೈಮ್ ನಂಬರ್ ಕೂಡ ಆಗಿರಬೇಕು. ಆ ರೀತಿ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ದರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್ ಆ್ಯಂಡ್ ದಟ್ ಎಲಿಮೆಂಟ್ ಇಸ್ 2 ಬಿಕಾಸ್ 2 ಈಸ್ ಈವನ್ ನಂಬರ್ ಆ್ಯಸ್ ವೆಲ್ ಆಸ್ ಎ ಪ್ರೈಮ್ ನಂಬರ್. ಓಕೆ, ಸೊ ಅಕಾರ್ಡಿಂಗ್ ಟು ಗಿವನ್ ಕಂಡೀಷನ್ ದರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್. ಓಕೆ, ಸೊ ಒಂದು ಎಲಿಮೆಂಟ್ ಇದ್ದರೂ ಕೂಡ ಅದೇನಾಗುತ್ತೆ ಎಂಟಿ ಸೆಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಎಂಟಿ ಸೆಟ್ ಅಥವಾ ನಲ್ ಸೆಟ್ ಅಥವಾ ವೈಡ್ ಸೆಟ್ ಆಗಬೇಕಂದ್ರೆ ಇಟ್ ಮಸ್ಟ್ ಬಿ ಇಟ್ ಡಸಂಟ್ ಕಂಟೈನ್ ಎನಿ ಎಲಿಮೆಂಟ್. ಒಂದು ಎಲಿಮೆಂಟ್ ಕೂಡ ಇರಬಾರ್ದು. ಬಟ್ ಇಲ್ಲಿ ಕೊಟ್ಟಿರೋ ಕಂಡೀಷನ್ ಪ್ರಕಾರ ದರ್ ಎಕ್ಸಿಸ್ಟ್ ಅನ್ ಎಲಿಮೆಂಟ್ ದಟ್ ಈಸ್ 2. ಓಕೆ, ಸೊ ಗಿವನ್ ಸೆಟ್ ಈಸ್ ನಾಟ್ ಎನ್ ಎಂಟಿ ಸೆಟ್ ಅಥವಾ ಇಟ್ ಈಸ್ ನಾಟ್ ಎ ನಲ್ ಸೆಟ್ ಬಿಕಾಸ್ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅದರೊಳಗೆ. ಓಕೆ, ಸೊ ವಾಟ್ ಯು ಕ್ಯಾನ್ ರೈಟ್ ಇಸ್ 2 is the even prime number. ಸೊ 2 is the even prime number. ಅಂದರೆ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ. ಒಂದು ಎಲಿಮೆಂಟ್ ಇದ್ದರೂ ಕೂಡ ಅದು ಎಂಟಿ ಸೆಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ವಾಟ್ ಯು ಕ್ಯಾನ್ ಕನ್ಕ್ಲೂಡ್ ಇಸ್ ದೇರ್ ಫೋರ್ ಗಿವನ್ ಸೆಟ್ ಈಸ್ ನಾಟ್ ಎ ಗಿವನ್ ಸೆಟ್ ಈಸ್ ನಾಟ್ ಎ ನಲ್ ಸೆಟ್. ಅದು ನಲ್ ಸೆಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಅಥವಾ ಅದು ನಲ್ ಸೆಟ್ ಅಲ್ಲ. ನಾವು ಕಮಿಂಗ್ ಟು ದ ಥರ್ಡ್ ಒನ್. ಸೊ ಅದು ಸ್ಕ್ರೀನ್ಶಾಟ್ ತೊಗೊರಿ, ಆಮೇಲೆ ನಿಮ್ಮ ನೋಟ್ಸಲ್ಲಿ ಕಾಪಿ ಮಾಡ್ಕೊರಿ. ನಾವು ಇನ್ ದ ಸೇಮ್ ಮೇನ್ ಥರ್ಡ್ ಕ್ವಶನ್ ದಟ್ ಈಸ್ ಎಕ್ಸ್ ಸಚ್ ದಟ್ ಥರ್ಡ್ ಒನ್ x such that x is a natural number x such that x is a natural number comma x less than 5 and x greater than 7. x less than 5 and x greater than 7. So idu again you need to check whether it is a null set or not.
ಅದು ನಲ್ ಸೆಟ್ ಆಗಬೇಕಂದ್ರೆ ಅದರಲ್ಲಿ ಯಾವುದೇ ರೀತಿ ಎಲಿಮೆಂಟ್ ಇರಬಾರ್ದು, ಆ್ಯಂಡ್ ಆಗಬಾರ್ದು ಅಂದರೆ ಅದರಲ್ಲಿ ಕೆಲವು ಎಲಿಮೆಂಟ್ಸ್ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಇರಬೇಕು. ಓಕೆ, so the condition is x such that x is a natural number, x must be a natural number and it must be less than 5, 5 ಗಿಂತ ಕಡಿಮೆ ಇರಬೇಕು, and it must be greater than 7, 7 ಗಿಂತ ಜಾಸ್ತಿ ಇರಬೇಕು. 5 ಗಿಂತ ಕಡಿಮೆ, 7 ಗಿಂತ ಜಾಸ್ತಿ, ಆ ರೀತಿ ಯಾವುದೇ ನಂಬರ್ ಎಕ್ಸಿಸ್ಟ್ ಆಗಲ್ಲ ಆಬ್ವಿಯಸ್ಲಿ. ಈ ಫಾರ್ ಎಕ್ಸಾಂಪಲ್ 5 ಗಿಂತ ಕಡಿಮೆ ಅಂತಂದರೆ ನ್ಯಾಚುರಲ್ ನಂಬರ್ಸಲ್ಲಿ 5 ಗಿಂತ ಕಡಿಮೆ ಅಂದರೆ ಯಾವ ಬರ್ತಾವೆ? 1 2 3 and 4. So 4 numbers are natural numbers which are less than 5. Okay, but these are all not greater than 7. ಲೆಸ್ ದ್ಯಾನ್ 5 ಅಷ್ಟೇ ಅವು, ಗ್ರೇಟರ್ ದ್ಯಾನ್ 7 ಅಲ್ಲ. ಇಲ್ಲಿ ಮಿಡಿಲಲ್ಲಿ ಏನು ಕೊಟ್ಟರೆ? ಆ್ಯಂಡ್ ಕೊಟ್ಟರೆ, ಅಂದರೆ ಲೆಸ್ ದ್ಯಾನ್ 5 ಇರಬೇಕು ಮತ್ತು ಗ್ರೇಟರ್ ದ್ಯಾನ್ 7 ಕೂಡ ಇರಬೇಕು, ಎರಡೂ ಹೋಲ್ಡ್ ಆಗಬೇಕಂತ. ಆ್ಯಂಡ್ ಇರೋ ಪ್ಲೇಸಲ್ಲಿ ಆರ್ ಕೊಟ್ಟಿದ್ರೆ ಎಕ್ಸ್ ಲೆಸ್ ದ್ಯಾನ್ 5 ಆರ್ ಎಕ್ಸ್ ಗ್ರೇಟರ್ ದ್ಯಾನ್ 7 ಅಂತ ಕೊಟ್ಟಿದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದು ಹೋಲ್ಡ್ ಆದರೂ ಸರಿ ಆಗ್ತಿತ್ತು. ಲೆಸ್ ದ್ಯಾನ್ 5 ಇರಬೇಕು ಅಥವಾ ಗ್ರೇಟರ್ ದ್ಯಾನ್ 7 ಇರಬೇಕಂತ ಅರ್ಥ. ಸೊ ಇಲ್ಲಿ ಆರ್ ಕೊಟ್ಟಿಲ್ಲ, ಆರ್ ಕೊಡೋ ಪ್ಲೇಸಲ್ಲಿ ಏನು ಕೊಟ್ಟಾರ? ಆ್ಯಂಡ್ ಇದೆ. ಓಕೆ, ಸೊ ಅಂದರೆ ಏನು ಮೀನಿಂಗು? ಎರಡೂ ಕಂಡೀಷನ್ ಹೋಲ್ಡ್ ಆಗಬೇಕು ಎಟ್ ಎ ಟೈಮ್, ಸೈಮಲ್ಟೇನಿಯಸ್ ಆಗಿ ಎರಡೂ ಕಂಡೀಷನ್ ಹೋಲ್ಡ್ ಆಗಬೇಕು. ಯಾವುದೇ ಒಂದು ನಂಬರು ಐದರ್ ಇದ್ದರೆ 5ಗಿಂತ ಕಡಿಮೆ ಇರುತ್ತೆ ಅಥವಾ 7ಗಿಂತ ಜಾಸ್ತಿ ಇರುತ್ತೆ. ಎಟ್ ಎ ಟೈಮ್ 5ಗಿಂತ ಕಡಿಮೆ 7ಗಿಂತ ಜಾಸ್ತಿ ಇರೋ ರೀತಿ ಯಾವುದೇ ನಂಬರ್ ಇರಲ್ಲ. ಇವಾಗ 5ಗಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ ಅಂದರೆ ಯು ಕ್ಯಾನ್ ಸೇ ದಟ್ ದೋಸ್ ಆರ್ 1 2 3 4, ದೋಸ್ ಆರ್ ಆಲ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಲೆಸ್ ದ್ಯಾನ್ 5. In the same manner, a natural number greater than 7 means you may tell 8, 9, 10, 11, 12 and so on up to infinity. Those are all natural numbers which are greater than 7. ಈ 4 ನಂಬರ್ಸ್ ಏನಾಗ್ತಾವೆ? ಲೆಸ್ ದ್ಯಾನ್ 5 ಅಷ್ಟೇ ಆಗ್ತಾವೆ, ಗ್ರೇಟರ್ ದ್ಯಾನ್ 7 ಆಗಲ್ಲ. ಇಲ್ಲಿರೋ ನಂಬರ್ಸಲ್ಲಿ ಏನಾಗ್ತಾವೆ? ಇವೆಲ್ಲ ಗ್ರೇಟರ್ ದ್ಯಾನ್ 7 ಆಗ್ತಾವೆ, ಬಟ್ ಲೆಸ್ ದ್ಯಾನ್ 5 ಆಗಲ್ಲ. 5ಗಿಂತ ಕಡಿಮೆ ಅಲ್ಲ ಇಲ್ಲಿರೋ ನಂಬರ್ಸ್. ಅಂದರೆ ಎಟ್ ಎ ಟೈಮ್ ಎರಡೂ ಕಂಡೀಷನ್ ಹೋಲ್ಡ್ ಆಗಲ್ಲ. ಇಲ್ಲಿ ಆ್ಯಂಡ್ ಕೊಟ್ಟಾರ. ಆ್ಯಂಡ್ ಮೀನ್ಸ್ it must satisfy both the conditions. It means the number must be less than 5 as well as it must be greater than 7. So obviously there does not exist any element in the set of all natural numbers which is greater than 5 and less than 7 simultaneously at a time. ಒಂದೇ ಸರಿ ಯಾವುದೇ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 5 ಮತ್ತು ಗ್ರೇಟರ್ ದ್ಯಾನ್ 7 ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಎರಡರಲ್ಲಿ ಒಂದು ಕಂಡೀಷನ್ಸ್ ಹೋಲ್ಡ್ ಆಗ್ಬೋದು, ಬಟ್ ಎರಡೂ ಹೋಲ್ಡ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಯಾವುದೇ ನ್ಯಾಚುರಲ್ ನಂಬರ್ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಆ್ಯಂಡ್ ಇರೋ ಪ್ಲೇಸಲ್ಲಿ ಆರ್ ಕೊಟ್ಟಿದ್ರೆ, ಸೊ ಆರ್ ಅಂದ್ರೇನು? ಅಥವಾ ಅಂತ ಅರ್ಥ. ಅಂದರೆ 5ಕ್ಕಿಂತ ಕಡಿಮೆ ಇರಬೇಕು ಅಥವಾ 7ಗಿಂತ ಜಾಸ್ತಿ ಇರಬೇಕು, ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಹೋಲ್ಡ್ ಆಗಬೇಕಂತ ಅರ್ಥ. ಸೊ ಅವಾಗದು ಕೆಲವು ಎಲಿಮೆಂಟ್ಸ್ ಬರ್ತಾಯಿದ್ವು ಇಲ್ಲಿ ಆರ್ ಕೊಟ್ಟಿದ್ರೆ, ಬಟ್ ಇಲ್ಲಿ ಆ್ಯಂಡ್ ಇದೆ. ಸೊ ಆ್ಯಂಡ್ ಅಂದರೆ ಎರಡೂ ಕಂಡೀಷನ್, ಇದು ಮತ್ತು ಇದು ಅಂತ ಅರ್ಥ, ಎರಡು ಕಂಡೀಷನ್ ಹೋಲ್ಡ್ ಆಗಬೇಕು. ಸೊ ಆ ರೀತಿ ಯಾವುದೇ ನಂಬರ್ ತೊಗೊರಿ ಎಟ್ ಎ ಟೈಮ್ ಎರಡು ಕಂಡೀಷನ್ ಹೋಲ್ಡ್ ಮಾಡಲ್ಲ ಯಾವುದೇ ನ್ಯಾಚುರಲ್ ನಂಬರ್. ಹಾಗಾಗಿ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ನ್ಯಾಚುರಲ್ ನಂಬರ್ ವಿಚ್ ಸ್ಯಾಟಿಸ್ಫೈಸ್ ಗಿವನ್ ಕಂಡೀಷನ್. ಯಾವುದೇ ನ್ಯಾಚುರಲ್ ನಂಬರ್ ಎಕ್ಸಿಸ್ಟ್ ಆಗಿಲ್ಲ ಅಂತಂದರೆ ಗಿವನ್ ಸೆಟ್ ಈಸ್ ಅನ್ ಎಂಪ್ಟಿ ಸೆಟ್. ಓಕೆ, ಸೊ ವಾಟ್ ಯು ಕ್ಯಾನ್ ರೈಟ್? there does not exist there does not exist any natural number there does not exist any natural number which is less than 5 and greater than 7. There does not exist any natural number which is less than 5 and greater than 7. ಸೊ 5ಗಿಂತ ಕಡಿಮೆ ಮತ್ತು 7ಗಿಂತ ಜಾಸ್ತಿ ಇರತಕ್ಕಂಥ ಯಾವುದೇ ನ್ಯಾಚುರಲ್ ನಂಬರ್ ಎಕ್ಸಿಸ್ಟ್ ಆಗಲ್ಲ. ಯಾವುದೇ ನಂಬರ್ ಎಕ್ಸಿಸ್ಟ್ ಆಗಲ್ಲ ಅಂದರೆ ಕೊಟ್ಟಿರೋ ಸೆಟ್ಟಲ್ಲಿ ಯಾವುದೇ ರೀತಿ ಯಾವುದೇ ಎಲಿಮೆಂಟು ಇಲ್ಲ ಅಂತ ಅರ್ಥ. ಯಾವುದೂ ಎಲಿಮೆಂಟ್ ಇಲ್ಲ ಅಂತಂದರೆ ಯು ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಗಿವನ್ ಸೆಟ್ ಈಸ್ ಎ ನಲ್ ಸೆಟ್ ಅಥವಾ ಗಿವನ್ ಸೆಟ್ ಈಸ್ ಅನ್ ಎಂಪ್ಟಿ ಸೆಟ್. ಓಕೆ, ಸೊ ಅಗೇನ್ ಟೇಕ್ ದ ಸ್ಕ್ರೀನ್ಶಾಟ್. Now fourth one in that question number 4. The question is
y such that y is a point y such that y is a point common to any two parallel lines. Y such that y is a point common to any two parallel lines. Andre again you need to check whether it is empty or not. Okay, so the condition is y such that y is a point common to any two parallel lines. Parallel lines means ನೀವು ಕನ್ನಡದಲ್ಲಿ ಸಮಾಂತರ ರೇಖೆಗಳು ಅಂತ ಕರಿತೀರಿ, ಸಮಥಿಂಗ್ ಲೈಕ್ ದಿಸ್. ಸೊ ದೀಸ್ ಟು ಆರ್ ಪ್ಯಾರಲಲ್. ಓಕೆ, ಪ್ಯಾರಲಲ್ ಆಗಿದ್ದಾವೆ, ಸಮಾಂತರ ರೇಖೆಗಳು. ಸೊ ಈ ರೀತಿ ಯಾವುದೇ ಎರಡು ಪ್ಯಾರಲಲ್ ಲೈನ್ಸ್ಗೆ ಇರತಕ್ಕಂಥ ಕಾಮನ್ ಪಾಯಿಂಟ್ ಅಂದರೆ ಎರಡರ ಮೇಲೆ ಇರಬೇಕು. ಸೊ ಪ್ಯಾರಲಲ್ ಲೈನ್ಸ್ ಅಂತಂದ್ರೇನು ಈ ರೀತಿ ಇರ್ತವೆ ಫಾರ್ ಎಕ್ಸಾಂಪಲ್, ಅಥವಾ ಈ ರೀತಿ ಇರ್ಬೋದು. ದೀಸ್ ಟು ಆರ್ ಆಲ್ಸೋ ಪ್ಯಾರಲಲ್ ಆರ್ ಸಮಥಿಂಗ್ ಲೈಕ್ ದಿಸ್. ದೀಸ್ ಆರ್ ಆಲ್ಸೋ ಪ್ಯಾರಲಲ್ ಆರ್ ಯು ಮೇ ರೈಟ್ ದಮ್ ಲೈಕ್ ದಿಸ್, ಪ್ಯಾರಲಲ್. ಆ ರೀತಿ ಇರಬೇಕು. ಸೊ ಇಲ್ಲಿ ನೀವು ಎಷ್ಟೇ ಎನ್ಲಾರ್ಜ್ ಮಾಡಿರಿ, ಓಕೆ, ಯಾರೋ ಮಾರ್ಕ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಕಂಟಿನ್ಯೂಸ್ ಇನ್ ದ ಸೇಮ್ ಮ್ಯಾನರ್ ಅಂತ. ಅದೇ ರೀತಿ ಎನ್ಲಾರ್ಜ್ ಆಗುತ್ತೆ, ಅವು ಎಲ್ಲೂ ಮೀಟ್ ಆಗಲ್ಲ. ಇವಾಗ ಕಾಮನ್ ಪಾಯಿಂಟ್ ಇರ್ಬೇಕಂದ್ರೆ ಏನಾಗಿರ್ಬೇಕು, ಎರಡು ಎಲ್ಲಾದರೂ ಮೀಟ್ ಆಗ್ಬೇಕು ಲೈನ್ಸ್, ಸಮಥಿಂಗ್ ಲೈಕ್ ದಿಸ್. ಸೊ ಇದೊಂದು ಲೈನ್ ಇದೆ. ಸೊ ಎಲ್ಲಿ ಮೀಟ್ ಆಗಿದ್ದೋ, ಇಲ್ಲಿ ಮೀಟ್ ಆಗಿದ್ದೋ. ಸೊ ದಟ್ ಈಸ್ ದ ಪಾಯಿಂಟ್ ವಿಚ್ ಈಸ್ ಕಾಮನ್ ಟು ಬೋತ್ ದ ಲೈನ್ಸ್. ಆರ್ ದೇ ಮೇ ಮೀಟ್ ಲೈಕ್ ದಿಸ್, ಈ ರೀತಿ ಮೀಟ್ ಆಗಬೇಕು. ಆವಾಗ ಈ ಪಾಯಿಂಟ್ ಏನಾಗುತ್ತೆ, ಕಾಮನ್ ಪಾಯಿಂಟ್ ಆಯಿತು. ಈ ಲೈನ್ಗೂ ಎರಡು ಲೈನ್ಸ್ಗೂ ಕಾಮನ್ ಪಾಯಿಂಟ್ ಆಯಿತು. ಸೊ ಇಟ್ ಮೀನ್ಸ್ ಕಾಮನ್ ಪಾಯಿಂಟ್ ಇರಬೇಕಂದ್ರೆ ದ ಟೂ ಲೈನ್ಸ್ ಮಸ್ಟ್ ಮೀಟ್ ಎಟ್ ಸಮ್ ಪಾಯಿಂಟ್. ಓಕೆ, ಎಲ್ಲಾದರೂ ಒಂದು ಕಡೆ ಮೀಟ್ ಆಗಲೇಬೇಕು, ಅವಾಗ ಮಾತ್ರ ಕಾಮನ್ ಪಾಯಿಂಟ್ ಇರೋಕ್ಕೆ ಚಾನ್ಸ್ ಇರುತ್ತೆ. ಓಕೆ, ಬಟ್ ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್ ಈಚ್ ಅದರ್. ಸಮಾಂತರ ರೇಖೆಗಳು ಮೀಟೇ ಆಗಲ್ಲ ಎಲ್ಲೂ, ಅವು ಹಿಂಗೆ ಮೂವ್ ಆಗ್ತಾವೆ. ಈ ಕಡೆ ಹಿಂಗೆ ಜಾಸ್ತಿ ಆಗುತ್ತೆ, ಆ ಕಡೆ ಕೂಡ ಹಂಗೆ ಜಾಸ್ತಿ ಆಗುತ್ತೆ. ಸೊ ದೇ ನೆವರ್ ಮೀಟ್ ಈಚ್ ಅದರ್ ಎಟ್ ಎನಿ ಪಾಯಿಂಟ್. ಎಲ್ಲೂ ಮೀಟ್ ಆಗಲ್ಲ ಅಂತಂದರೆ ಯಾವುದೇ ರೀತಿಯಾದ ಕಾಮನ್ ಪಾಯಿಂಟ್ ಎಕ್ಸಿಸ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಪ್ಯಾರಲಲ್ ಲೈನ್ಸ್ಗೆ. ಹಾಗಾಗಿ ಏನಾಯಿತು, ದೇರ್ ಈಸ್ ನೋ ಪಾಯಿಂಟ್ ಅಥವಾ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಪಾಯಿಂಟ್ ಆನ್ ಎ ಪ್ಲೇನ್ ವಿಚ್ ಈಸ್ ಕಾಮನ್ ಟು ಎನಿ ಟು ಪ್ಯಾರಲಲ್ ಲೈನ್ಸ್. ಯಾವುದೇ ಎರಡು ಪ್ಯಾರಲಲ್ ಲೈನ್ಸ್ಗೆ ಕಾಮನ್ ಪಾಯಿಂಟ್ ಎಕ್ಸಿಸ್ಟ್ ಆಗಲ್ಲ ಅಂತ ಅರ್ಥ. ಬಿಕಾಸ್ ಕಾಮನ್ ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕಂದ್ರೆ ಎರಡು ಲೈನ್ಸ್ ಎಲ್ಲಾದರೂ ಒಂದು ಕಡೆ ಮೀಟ್ ಆಗಬೇಕು. ಬಟ್ ಪ್ಯಾರಲಲ್ ಲೈನ್ಸ್ ಎಲ್ಲೂ ಮೀಟ್ ಆಗಲ್ಲ, ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ ಅಂತಂದ್ರೆ ಅಲ್ಲಿ ಕಾಮನ್ ಪಾಯಿಂಟ್ ಇರಲ್ಲ ಅಂತ ಅರ್ಥ. ಓಕೆ, ಪರ್ಪೆಂಡಿಕ್ಯುಲರ್ ಅಂದರೆ ಈ ರೀತಿ ಇರ್ತವೆ 90 ಡಿಗ್ರಿ ಅಲ್ಲಿ. ಸೊ ಅವಾಗ ಒಂದು ಕಾಮನ್ ಪಾಯಿಂಟ್ ಆಯಿತು, ಇದು ಕಾಮನ್ ಪಾಯಿಂಟ್. ಓಕೆ, ಈ ರೀತಿ ಇದ್ದರೆ ಎರಡು ಲೈನ್ಸು, ಇದು ಕಾಮನ್ ಪಾಯಿಂಟ್ ಆಯಿತು. ಹಿಂಗೊಂದು ಲೈನ್ ಇದ್ದರೆ ಇದು ಕಾಮನ್ ಪಾಯಿಂಟ್ ಆಯಿತು. ಓಕೆ, ಅಥವಾ ಈ ರೀತಿ ಇದ್ದರೆ ಎರಡು ಲೈನ್ಸು, ಇದು ಕಾಮನ್ ಪಾಯಿಂಟ್. ಹಿಂಗಿದ್ರೆ ಈ ಪಾಯಿಂಟ್ ಕಾಮನ್. ಅಂದರೆ ಪಾಯಿಂಟ್ ಕಾಮನ್ ಇರ್ಬೇಕು, ಬಿಕಾಸ್ ಈ ಪಾಯಿಂಟು ಈ ಲೈನ್ ಮೇಲೆ ಕೂಡ ಇದೆ, ಈ ಲೈನ್ ಮೇಲೆ ಕೂಡ ಇದೆ. ಸೊ ಅಂದರೆ ಅದು ಕಾಮನ್ ಪಾಯಿಂಟ್ ಅಂತ ಅರ್ಥ. ಸೊ ಅಂದರೆ ಕಾಮನ್ ಪಾಯಿಂಟ್ ಇರ್ಬೇಕಂತಂದರೆ ಎರಡು ಲೈನ್ಸ್ ಎಲ್ಲಾದರೂ ಒಂದು ಕಡೆ ಮೀಟ್ ಆಗಲೇಬೇಕು, ಇಂಟರ್ಸೆಕ್ಟ್ ಆಗಲೇಬೇಕು, ಒಂದಕ್ಕೊಂದು ಟಚ್ ಆಗಬೇಕು, ಆವಾಗ ಮಾತ್ರ ಕಾಮನ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ಬಟ್ ಪ್ಯಾರಲಲ್ ಲೈನ್ಸ್ ಎಲ್ಲೂ ಮೀಟ್ ಆಗಲ್ಲ, ಟಚ್ ಆಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ಓಕೆ, ಹಾಗಾಗಿ ಯಾವುದೇ ರೀತಿಯಾದ ಕಾಮನ್ ಪಾಯಿಂಟ್ ಇರಲ್ಲ ಪ್ಯಾರಲಲ್ ಲೈನ್ಸಿಗೆ. ಸೊ ಇಟ್ ಮೀನ್ಸ್ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಪಾಯಿಂಟ್ ವಿಚ್ ಸ್ಯಾಟಿಸ್ಫೈಸ್ ಗಿವನ್ ಕಂಡೀಷನ್ ಆ್ಯಂಡ್ ಹೆನ್ಸ್ ಗಿವನ್ ಸೆಟ್ ಇಸ್ ಅನ್ ಎಂಪ್ಟಿ ಸೆಟ್. ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಒಂದು ಪಾಯಿಂಟ್ ಇಲ್ಲ ಅಂತಂದರೆ ಏನು ಮೀನಿಂಗು, ಆ ಕೊಟ್ಟಿರೋ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇಲ್ಲ ಅಂತ ಅರ್ಥ. ಒಂದು ಎಲಿಮೆಂಟ್ ಇಲ್ಲ ಅಂತಂದರೆ ಇಟ್ ಈಸ್ ಅನ್ ಎಂಪ್ಟಿ ಸೆಟ್, ಅಥವಾ ಇಟ್ ಈಸ್ ಎ ನಲ್ ಸೆಟ್, ಆರ್ ಇಟ್ ಈಸ್ ಎ void set. Okay, so what you can write is same lines again. There does not exist any point on a plane ಅಂದರೆ x and y axis, coordinate system ಅಂತ ಅರ್ಥ. ಓಕೆ, there does not exist any point on a plane which is common to
ಎನಿ ಟು ಪ್ಯಾರಲಲ್ ಲೈನ್ಸ್. ಸೊ ಅಂದರೆ ಯಾವುದೇ ಎರಡು ಪ್ಯಾರಲಲ್ ಲೈನ್ಸ್ಗೆ, ಎನಿ ಟು ಪ್ಯಾರಲಲ್ ಲೈನ್ಸ್ಗೆ ಕಾಮನ್ ಆಗಿರೋ ರೀತಿ ಯಾವುದೇ ಪಾಯಿಂಟ್ ಎಕ್ಸಿಸ್ಟ್ ಆಗಲ್ಲ. ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಪಾಯಿಂಟ್ ಆನ್ ಎ ಪ್ಲೇನ್ ವಿಚ್ ಇಸ್ ಕಾಮನ್ ಟು ಎನಿ ಟು ಪ್ಯಾರಲಲ್ ಲೈನ್ಸ್. ಓಕೆ, ಅಂದರೆ ಕೊಟ್ಟಿರೋ ಕಂಡೀಷನ್ ಹೋಲ್ಡ್ ಆಗೋ ರೀತಿ ಕಂಡೀಷನ್ ಏನು ಕೊಟ್ಟರೆ, ಪಾಯಿಂಟ್ ಕಾಮನ್ ಟು ಎನಿ ಟು ಪ್ಯಾರಲಲ್ ಲೈನ್ಸ್, ಯಾವುದಾದ್ರೂ ಎರಡು ಪ್ಯಾರಲಲ್ ಲೈನ್ಸ್ಗೆ ಇರ್ತಕ್ಕಂಥ ಕಾಮನ್ ಪಾಯಿಂಟ್ ಅಂತ ಕೊಟ್ಟಾರ. ಆ ರೀತಿ ಯಾವುದೇ ಪಾಯಿಂಟ್ ಎಕ್ಸಿಸ್ಟ್ ಆಗಲ್ಲ ಅಂತಂದರೆ ಕೊಟ್ಟಿರೋ ಸೆಟ್ಟಲ್ಲಿ ಯಾವುದೂ ಎಲಿಮೆಂಟ್ ಇಲ್ಲ ಅಂತ ಅರ್ಥ. ಎಲಿಮೆಂಟ್ ಇಲ್ಲ ಅಂತಂದರೆ ಇಟ್ ಈಸ್ ಆನ್ ಎಂಪ್ಟಿ ಸೆಟ್. ಓಕೆ, ದೇರ್ಫೋರ್ given set is a null set. So take the screenshot and copy it into your notes later. Now so you may get a 1 mark question based on this. ಒಂದು ಸೆಟ್ ಕೊಡ್ತಾರೆ, ಅದು ಎಂಟಿ ಸೆಟ್ ಅಥವಾ ನಲ್ ಸೆಟ್ ಆಗುತ್ತೆ ಇಲ್ಲ ಅಂತ ವೆರಿಫೈ ಮಾಡ್ರಂತ ಕ್ವಶನ್ ಕೇಳ್ಬೋದು 1 ಮಾರ್ಕಿಗೆ. ಅವ್ರೇನು ಕಂಡೀಷನ್ ಕೊಟ್ಟಿರ್ತಾರೋ ಆ ಕಂಡೀಷನ್ ಹೋಲ್ಡ್ ಆಗೋ ರೀತಿ ಯಾವುದಾದ್ರೂ ಎಲಿಮೆಂಟ್ ಇದ್ದರೆ ಅದು ಎಂಟಿ ಸೆಟ್ ಆಗಲ್ಲ. ಆ ಕಂಡೀಷನ್ ಹೋಲ್ಡ್ ಆಗೋ ರೀತಿ, ಸ್ಯಾಟಿಸ್ಫೈ ಆಗೋ ರೀತಿ ಯಾವುದು ಎಲಿಮೆಂಟ್ ಇಲ್ಲ ಅಂತಂದರೆ ಅದು ಎಂಟಿ ಸೆಟ್ ಆಗುತ್ತೆ. ಓಕೆ, ಯು ಮೇ ಗೆಟ್ 1 mark question based on this. Now coming to the second question, ಎಕ್ಸಸೈಸ್ 1.2ನಲ್ಲಿ ಸೆಕೆಂಡ್ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್. ಅಂದರೆ ಕೊಟ್ಟಿರ್ತಕ್ಕಂಥ ಸೆಟ್ಸಲ್ಲಿ ಯಾವ ಫೈನೈಟು ಯಾವ ಇನ್ಫೈನೈಟ್ ಅಂತಿದೆ. ಫೈನೈಟ್ ಸೆಟ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಅದು ಫೈನೈಟ್, ಅದರ್ವೈಸ್ ಇಟ್ ಈಸ್ ಇನ್ಫೈನೈಟ್. ಓಕೆ, ಸೊ ಫಸ್ಟ್ ಒನ್, ಅದರಲ್ಲಿ the set of months of a year. The set of months of a year. ಸಿಂಪಲ್, ಒಂದು ಇಯರಲ್ಲಿ ಬರ್ತಕ್ಕಂಥ ಮಂತ್ಸ್ ಅಂತ ಅರ್ಥ. ಸೊ ಒಂದು ವರ್ಷದ ಯಾವುದೇ ಇಯರ್ ತೊಗೋರಿ, ಅದರಲ್ಲಿ ಎಷ್ಟು ಮಂತ್ಸ್ ಇರ್ತವೆ? 12 months ಇರ್ತವೆ. ನೀವು ನೋ ದಟ್, ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ. ಅವ್ನು ಬಿಟ್ಟು ಬೇರೆ ಯಾವ ಎಕ್ಸ್ಟ್ರಾ ಇರೋಕ್ಕೆ ಚಾನ್ಸ್ ಇಲ್ಲ, ಯಾವುದೇ ಇಯರ್ ತೊಗೋರಿ. ಅಂದರೆ ಆ ಸೆಟ್ಟಲ್ಲಿ ಸೆಟ್ ಆಫ್ ಮಂತ್ಸ್ ಆಫ್ ಇಯರಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 12 ಎಲಿಮೆಂಟ್ಸ್ ಮಾತ್ರ ಇರ್ತವೆ, ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ. ಸೊ ಅಂದರೆ 12 ಎಲಿಮೆಂಟ್ಸ್ ಮಾತ್ರ ಇರ್ತಾವೆ ಅಂತೇಳಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇದೆ. ಅಂದರೆ ಏನರ್ಥ, ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್, ಕೌಂಟ್ ಮಾಡೋಕ್ಕಾಗುವಷ್ಟು ಎಲಿಮೆಂಟ್ಸೇ ಇದಾವೆ ಆ ಸೆಟ್ಟಲ್ಲಿ, ವಿಚ್ ಮೀನ್ಸ್ ಗಿವನ್ ಸೆಟ್ ಈಸ್ ಫೈನೈಟ್ ಸೆಟ್. ಓಕೆ, ದ ಸೊಲ್ಯೂಷನ್ ಈಸ್, ಸಿನ್ಸ್ ದೆರ್ ಆರ್ 12 months in a year, since there are 12 months in a year, comma, therefore given set is finite. Given set is finite because set of months of a year ಅಂತ ಕೊಟ್ಟಾರ. ಒಂದು ಇಯರಲ್ಲಿ ಬರ್ತಕ್ಕಂಥ ಮಂತ್ಸ್ ಅಂದರೆ 12 months. ಸೊ ಎಕ್ಸಾಕ್ಟಾಗಿ ಆ ಸೆಟ್ಟಲ್ಲಿ 12 ಎಲಿಮೆಂಟ್ಸ್ ಮಾತ್ರ ಇರ್ತವೆ ಫ್ರಮ್ ಜನವರಿ ಟು ಡಿಸೆಂಬರ್. ಸೊ ಹಂಗಾಗಿ ಅದು ಫೈನೈಟ್ ಸೆಟ್ ಆಯಿತು. ಓಕೆ, ನಾವು ಕಮಿಂಗ್ ಟು ದ ಸೆಕೆಂಡ್ ಒನ್. ಇನ್ ದ್ಯಾಟ್, ಟೇಕ್ ದ ಸ್ಕ್ರೀನ್ಶಾಟ್. ಸೆಕೆಂಡ್ ಒನ್ ಇನ್ ದಿಸ್, second one is 1 2 3 and so on. ಸೊ 1 2 3 and so on ಅಂತ ಕೊಟ್ಟರೆ ಇದು ಕೂಡ ಅಷ್ಟೇ ಫೈನೈಟ್ ಆಗುತ್ತೆ, ಇನ್ಫೈನೈಟ್ ಆಗುತ್ತೆ ಅಂತ ಹೇಳಬೇಕಷ್ಟೇ. ಸೊ ಫೈನೈಟ್ ಆಗಬೇಕಂದ್ರೆ ಡೆಫಿನೆಟಾಗಿ ಇಷ್ಟು ಎಲಿಮೆಂಟ್ಸ್ ಇದಾವೆ ಅಂತೇಳಿ ಹೇಳಕ್ಕೆ ಬರಬೇಕು, ಇಲ್ಲ ಅಂತಂದ್ರೆ ಅದು ಇನ್ಫೈನೈಟ್ ಆಗುತ್ತೆ. ಸೊ ಇಲ್ಲಿ 1 2 3 and so on ಅಂತ ಕೊಟ್ಟರೆ, ಆ್ಯಂಡ್ ಸೊ ಆನ್ ಮೀನ್ಸ್ ವಾಟ್, ಇಟ್ ಈಸ್ ನೆವರ್ ಎಂಡಿಂಗ್, ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. 1 2 3 ದೆನ್ 4 5 6 7 8 9 100 1000, ಓಕೆ, 10,000 crores, ಬಿಲಿಯನ್ಸ್, ಮಿಲಿಯನ್ಸ್, ಆ ರೀತಿ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಸೊ ಅಂದರೆ ಅದರಲ್ಲಿ ನೆವರ್ ಎಂಡಿಂಗ್ ಅದು. ನಂಬರ್ಸ್ 1 2 3 4 ಅನ್ನೋವು ಇಲ್ಲಿಗೆ 1 crore ಸ್ಟಾಪ್ ಆಗುತ್ತೆ ಅಥವಾ ಸಮ್ 1000 crores ಸ್ಟಾಪ್ ಆಗುತ್ತೆ ಅಂತೇನಿಲ್ಲ, ನೆವರ್ ಎಂಡಿಂಗ್ ಅದು, ಕಂಟಿನ್ಯೂ ಆಗ್ತಾನೆ ಇರ್ತಾವೆ ನಂಬರ್ಸು. ಸೊ ಹಂಗಾಗಿ ಆ ಸೆಟ್ ಏನದು ಇಷ್ಟೇ ಎಲಿಮೆಂಟ್ಸ್ ಅಂತೇಳಿ ಹೇಳಕ್ಕೆ ಬರಲ್ಲ ನಮಗೆ, ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾವೆ ಆ ಸೆಟ್ಟಲ್ಲಿ, ಬಿಕಾಸ್ ಅಂಡ್ ಸೊ ಆನ್ ಅಂತಿದೆ, ಲಿಮಿಟ್ ಇಲ್ಲ ಇಲ್ಲಿವರೆಗೂ ಅಂತೇಳಿ. ಓಕೆ, ಸೊ ಹಂಗಾಗಿ ಆ ಸೆಟ್ ಏನಾಗುತ್ತೆ
ಇನ್ಫೈನೈಟ್ ಆಗುತ್ತೆ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಗಿವನ್ ಸೆಟ್ ಈಸ್ ಇನ್ಫೈನೈಟ್. ಓಕೆ, ಬಿಕಾಸ್ ಅದು ನೆವರ್ ಎಂಡಿಂಗ್ ಇದೆ, ನಂಬರ್ಸ್ ಎಲ್ಲೂ ಎಂಡ್ ಆಗಂಗಿಲ್ಲ, ಪರ್ಟಿಕ್ಯುಲರ್ ಆಗಿದೆ ನಂಬರ್ಗೆ ಎಂಡ್ ಆಗುತ್ತೆ ಅಂತೇನಿಲ್ಲ. ಸೊ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತೇಳಿ ಹೇಳಕ್ಕೆ ಬರಲ್ಲ ಅದರಲ್ಲಿ, ಹಂಗಾಗಿ ಸೆಟ್ ಇನ್ಫೈನೈಟ್. ಓಕೆ, ನಾವು ಕಮಿಂಗ್ ಟು ಥರ್ಡ್ ಒನ್. Third one is 1, 2, 3 and so on 99, 100. 1, 2, 3 and so on up to 99 and 100. ಸೊ ಇಲ್ಲೇನಾಗ್ತಾ ಇದೆ, 1, 2, 3, 4, 5, 6, 7 ಅಪ್ ಟು 99, 100 ಲಾಸ್ಟ್ ನಂಬರ್ ಇದೆ. ಅಂದರೆ 1ರಿಂದ ಹಿಡಿದು 100ವರೆಗೆ ಇದಾವೆ. ಅಂದರೆ ಎಷ್ಟು ಎಲಿಮೆಂಟ್ಸ್ ಇದ್ದಂಗೆ ಆಗುತ್ತೆ, ಆಬ್ವಿಯಸ್ಲಿ 100 ಎಲಿಮೆಂಟ್ಸ್ ಇದಾವೆ ಅದರಲ್ಲಿ. ಪ್ರೀವಿಯಸ್ ಕೇಸಲ್ಲಿ ಏನಾಯಿತು, ಆ್ಯಂಡ್ ಸೊ ಆನ್ ಇದೆ, ಲಿಮಿಟ್ ಕೊಟ್ಟಿಲ್ಲ ಅವ್ರು ಇಲ್ಲಿವರೆಗೂ ಮಾತ್ರ ಅಂತೇಳಿ. ಹಂಗಾಗಿ ಅದನ್ನು ನಾವೇನಂತ ಬರ್ತೀವಿ, ಇನ್ಫೈನೈಟ್ ಬರ್ತೀವಿ, ಬಿಕಾಸ್ ಅವು ನೆವರ್ ಎಂಡಿಂಗ್ ಕಂಟಿನ್ಯೂ ಆಗ್ತಾನೆ ಇರ್ತವೆ. ಬಟ್ ಇಲ್ಲೇನಿದೆ, ಲಿಮಿಟ್ ಇದೆ, 1, 2, 3, 4 ಆ್ಯಂಡ್ ಸೊ ಆನ್ ಅಪ್ ಟು 100ವರೆಗೆ ಅಂತೇಳಿ. ಅಂದರೆ 1ರಿಂದ 100ವರೆಗೆ ಇರ್ತಕ್ಕಂಥ ನಂಬರ್ಸ್ ಎಷ್ಟಿರ್ತಾವೆ, 100 ನಂಬರ್ಸ್ ಇರ್ತವೆ. ಸೊ ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತಾಯಿತು, 100 ಎಲಿಮೆಂಟ್ಸ್ ಇದಾವೆ ಅಂತಾಯಿತು. ಸೊ ಅಂದರೆ ಡೆಫಿನೆಟಾಗಿ ಇಷ್ಟೇ ಎಲಿಮೆಂಟ್ಸ್ ಇದಾವೆ ಅಂತೇಳಿ ಎಕ್ಸಾಕ್ಟಾಗಿ ಹೇಳಕ್ಕೆ ಬರ್ತಾ ಇದೆ. ಸೊ ವಿಚ್ ಮೀನ್ಸ್ ಗಿವನ್ ಸೆಟ್ ಈಸ್ ಫೈನೈಟ್. ಓಕೆ, ಏನು ಬರುತ್ತೆ, ದೇರ್ ಆರ್ 100 ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್. ದೇರ್ ಆರ್ 100 ಎಲಿಮೆಂಟ್ಸ್ ಇನ್ ದ ಗಿವನ್ ಸೆಟ್. ಅಂದರೆ ಕೊಟ್ಟಿರೋ ಸೆಟ್ಟಲ್ಲಿ 100 ಎಲಿಮೆಂಟ್ಸ್ ಇದಾವೆ. 1 to 100 ಅಂದರೆ 100 ನಂಬರ್ಸ್ ಇರ್ತವೆ, 100 ಎಲಿಮೆಂಟ್ಸ್. ಸೊ 100 ಎಲಿಮೆಂಟ್ಸ್ ಅಂದರೆ ಡೆಫಿನೆಟಾಗಿ ಹೇಳಕ್ಕೆ ಬರ್ತಾ ಇದೆ ಎಕ್ಸಾಕ್ಟಾಗಿ. ವಿಚ್ ಮೀನ್ಸ್ ಯು ಕ್ಯಾನ್ ಕನ್ಕ್ಲೂಡ್ therefore given set is finite. Okay, so take the screenshot again. Now coming to the last question in that, I mean fourth one is the set of positive integers the set of positive integers greater than 100 so the set of positive integers greater than 100 which means 100 ಗಿಂತ ಜಾಸ್ತಿ ಇರತಕ್ಕಂಥ ಪಾಸಿಟಿವ್ ಇಂಟೀಜರ್ಸ್. 100 ಗಿಂತ ಜಾಸ್ತಿ ಇರೋ ಇಂಟೀಜರ್ಸ್ ಪಾಸಿಟಿವ್ ಅಂದರೆ ಅವು 101 ಇಂದ ಸ್ಟಾರ್ಟ್ ಆಗುತ್ತೆ, 102, 103, 104 ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ. ವಿಚ್ ಮೀನ್ಸ್ ಇವೆಲ್ಲ ನಂಬರ್ಸ್ ಏನು 100 ಗಿಂತ ಜಾಸ್ತಿ ಇರತಕ್ಕಂಥ ಪಾಸಿಟಿವ್ ಇಂಟೀಜರ್ಸ್. ಇಂಟೀಜರ್ಸ್ ಅಂದರೆ ಯಾವ ಬರ್ತಾವೆ, 0, 1, 2, 3 ಆ್ಯಂಡ್ ಸೊ ಆನ್. ಸಿಮಿಲರ್ಲಿ ಈ ಕಡೆ -1, -2 ಆ್ಯಂಡ್ ಸೊ ಆನ್. ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಇರ್ತವೆ. ನೆಗೆಟಿವ್ ನಂಬರ್ಸು 0 ಮತ್ತು ಪಾಸಿಟಿವ್ ನಂಬರ್ಸ್ 1, 2, 3 ಆ್ಯಂಡ್ ಸೊ ಆನ್. ಇವೆಲ್ಲ ಇಂಟೀಜರ್ಸು. ಅದರಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಇರಬೇಕು. ಪಾಸಿಟಿವ್ ಇಂಟೀಜರ್ಸ್ ಅಂದರೆ 1ರಿಂದ ಇನ್ಫಿನಿಟಿವರೆಗೂ 1, 2, 3, 4, 5, 6 ಆ್ಯಂಡ್ ಸೊ ಆನ್ ಅಪ್ ಟು ಇನ್ಫಿನಿಟಿ. ನಾಟ್ ಓನ್ಲಿ ಪಾಸಿಟಿವ್ ಇಂಟೀಜರ್ಸ್, ದೋಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 100. 100ಗಿಂತ ಜಾಸ್ತಿ ಇರಬೇಕು. ಅಂದರೆ ಯಾವ 101, 102, 103, 104 ಆ್ಯಂಡ್ ಸೊ ಆನ್. ಸೊ ಇದು ಕೂಡ ಅಷ್ಟೇ ನೆವರ್ ಎಂಡಿಂಗ್. ಸೊ 100ಗಿಂತ ಜಾಸ್ತಿ ಇರತಕ್ಕಂಥ ನಂಬರ್ಸ್ ಅಂದರೆ 101ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿವರೆಗೂ ಕಂಟಿನ್ಯೂ ಆಗುತ್ತೆ. ಅವು ಇಷ್ಟೇ ನಂಬರ್ಸ್ ಅಂತೇಳಿ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತೇಳಿ ಏನು ಕಂಡೀಷನ್ ಇಲ್ಲ. ಓಕೆ, ಸೊ ಹಂಗಾಗಿ ಏನು ಕನ್ಕ್ಲೂಡ್ ಮಾಡ್ತೀರಿ, ಗಿವನ್ ಸೆಟ್ ಈಸ್ ಇನ್ಫೈನೈಟ್. ಸೊ ನೀವು ಅದೇ ಸಪೋಸು ಗ್ರೇಟರ್ ದ್ಯಾನ್ ಕೊಡೋ ಪ್ಲೇಸಲ್ಲಿ ಲೆಸ್ ದ್ಯಾನ್ ಕೊಟ್ಟಿದ್ರೆ 100ಗಿಂತ ಕಡಿಮೆ ಇರತಕ್ಕಂಥ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಯಾವಾಗ ಬರ್ತಾವೆ, 1 to 99ವರೆಗೂ ಬರ್ತಾವೆ. ಓಕೆ, ಇವೇ ನೀವು ಪಾಸಿಟಿವ್ ಇಂಟೀಜರ್ಸ್ 1 to 99 ಅಂದರೆ ಪಾಸಿಟಿವ್ ಇಂಟೀಜರ್ಸ್ ಅಷ್ಟೇ ಅಲ್ಲ, ಅವೆಲ್ಲ 100ಗಿಂತ ಕಡಿಮೆ. ಒಂದು ವೇಳೆ ಇಲ್ಲಿ ಗ್ರೇಟರ್ ದ್ಯಾನ್ ತೆಗೆದು ಲೆಸ್ ದ್ಯಾನ್ ಕೊಟ್ಟಿದ್ರೆ ಅವಾಗ ಏನಾಗ್ತಿತ್ತು, ಅದು 1 to 99 ಅಂದರೆ 99 ಎಲಿಮೆಂಟ್ಸ್ ಇದ್ದಂಗೆ ಆಗ್ತಿತ್ತು. ಅವಾಗದು ಫೈನೈಟ್ ಸೆಟ್ ಆಗ್ತಿತ್ತು. ಬಟ್ ಇಲ್ಲಿ ಲೆಸ್ ದ್ಯಾನ್ 100 ಕೊಟ್ಟಿಲ್ಲ, ಏನು ಕೊಟ್ಟಾರ, ಗ್ರೇಟರ್ ದ್ಯಾನ್ 100 ಅಂತ ಕೊಟ್ಟಾರ. ಸೊ 100ಗಿಂತ ಜಾಸ್ತಿ ಇರತಕ್ಕಂಥ ಪಾಸಿಟಿವ್ ಇಂಟೀಜರ್ಸ್ ಅಂದರೆ 101ಇಂದ ಸ್ಟಾರ್ಟ್ ಆಗಿ 100ಗಿಂತ ಜಾಸ್ತಿ ಇರೋದು ಇನ್ಫಿನಿಟಿವರೆಗೂ ಹೋಗುತ್ತೆ. ಅಂದರೆ ನೆವರ್ ಎಂಡಿಂಗ್. ಅದು ನೆವರ್ ಎಂಡಿಂಗ್ ಇದೆ ಅಂತಂದರೆ ಡೆಫಿನೆಟಾಗಿ ಹೇಳಕ್ಕೆ ಬರಲ್ಲ ಇಷ್ಟೇ ಎಲಿಮೆಂಟ್ಸ್ ಇದಾವೆ ಅಂತೇಳಿ. ಹಂಗಾಗಿ ದೇರ್ಫೋರ್ ಗಿವನ್ ಸೆಟ್ ಈಸ್ ಇನ್ಫೈನೈಟ್.
ಓಕೆ. ಸೊ ಇನ್ನೊಂದು ಕ್ವಶನ್ ಇದೆ, 5th ಒನ್ನು, ಸೆಕೆಂಡ್ ಮೈನಲ್ಲಿ. ಹಂಗೆ ಸೊ ಅದನ್ನು ವರ್ಕ್ ಮಾಡ್ಕೊರಿ. ಸೆಕೆಂಡ್ ಕ್ವಶನ್ 1.2 ಎಕ್ಸಸೈಸಲ್ಲಿ ಸೆಕೆಂಡ್ ಕ್ವಶನಲ್ಲಿ 5th ಒನ್, ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 99 ಅಂತಿದೆ. ಅದು ಫೈನೈಟ್ ಆಗುತ್ತಾ ಇನ್ಫೈನೈಟ್ ಆಗುತ್ತಾ ಚೆಕ್ ಮಾಡಿರಿ. ಓಕೆ. ಸೊ ಅದು ವರ್ಕ್ ಮಾಡ್ಕೊರಿ, ಈಸಿ ಇದೆ. ಸೊ ಇಟ್ ಈಸ್ ಅಬೌಟ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ಸ್ ಎಕ್ಸಾಂಪಲ್ಸ್. ಸೊ ಇದರಲ್ಲಿ ಕೂಡ ನಿಮಗೆ 1 ಮಾರ್ಕ್ ಕ್ವಶನ್ ಬರ್ಬೋದು. ಫೈನೈಟ್ ಆಗುತ್ತಾ ಇನ್ಫೈನೈಟ್ ಆಗುತ್ತಾ ಅಂತ ಹೇಳಿಬಿಟ್ಟು 1 ಮಾರ್ಕ್ ಕ್ವಶನ್ ಬರ್ಬೋದು. ಓಕೆ. ಒಂದು ಸೆಟ್ ಕೊಡ್ತಾರೆ, ಅದು ಫೈನೈಟ್ ಆಗುತ್ತಾ ಇನ್ಫೈನೈಟ್ ಆಗುತ್ತಾ ಅಂತ ಡಿಸೈಡ್ ಮಾಡಬೇಕು. ಸೊ ಅವರು ಏನು ಕಂಡೀಷನ್ ಕೊಟ್ಟರೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ರೀತಿ ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಅದು ಫೈನೈಟ್. ಅನ್ಕೌಂಟಬಲ್ ಇನ್ಡೆಫಿನೆಟಾಗಿ ಇದ್ದರೆ ಎಲಿಮೆಂಟ್ಸು, ಇಷ್ಟೇ ಎಲಿಮೆಂಟ್ಸ್ ಇದಾವೆ ಅಂತ ಹೇಳಕ್ಕೆ ಬಂದಿಲ್ಲ ಅಂತಂದ್ರೆ ಅದು ಇನ್ಫೈನೈಟ್. ಓಕೆ. ಸೊ let me stop here. Let us continue in the next class. Thank you.